ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಮತಾ ನಾಗಾರ್ಜುನ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಡ್ ಚೆನ್ನಾಗಿರ್ಲಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಭಾನುವಾರ ಮನೆಗೆ ಏನೇನೆಲ್ಲ ತರಕಾರಿ ಹಣ್ಣು ಎಲ್ಲ ಬೇಕೋ ತಗೊಂಡ್ ಬರ್ತೀನಿ. ಹಾಗೆ ಮತ್ತೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಸ್ನಾಕ್ಸ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಮಕ್ಕಳ ಬಾಕ್ಸ್ಗೆ ಸ್ನಾಕ್ಸ್ ಹಾಕ್ಬೇಕಾಗತ್ತೆ. ಸಾನ್ವಿ ನಾನು ಇಷ್ಟು ಹೇಳಿದ್ರು ಕೇಳಿಲ್ದೆ ಅವಳೇನೆ ನಾನೇ ಫ್ರೈ ಮಾಡ್ತೀನಿ ಅಂತ, ಹಾಗೂ ಅದು ಸ್ಟೂಲ್ ಹಾಕೊಂಡು ಎಟಕ್ಸಿಲ್ಲ ಅಂದ್ರೂ ಹತ್ತಿ ಫ್ರೈ ಮಾಡ್ತಿದ್ದಾಳೆ ಮಕ್ಕನನ್ನ. ಯಾಕಂದ್ರೆ ಅವಳಿಗೆ ಗೊತ್ತು ನಾನು ಯಾವ ತರ ಮಾಡ್ತೀನಿ ಅಂತ, ಸಾಕಷ್ಟು ಸಲ ಮಾಡ್ಕೊಡ್ತೀನಲ್ವಾ. ಸೊ ಅವಳು ಕೂಡ ಗೊತ್ತಾಗ್ಬಿಟ್ಟಿದೆ. ಸೊ ತುಂಬಾ ಈಸಿ ಮಮ್ಮಿ, ನಾನೇ ಮಾಡ್ತೀನಿ ಅಂತ ಕೂಡ ನಿಂತ್ಕೊಂಡ್ಲು. ಸೊ ನಾನು ಕೂಡ ಜೊತೆಲೇ ಇರ್ತೀನಿ. ಹಾಗೆ ಮಕ್ಕಳನ್ನೆಲ್ಲ ಒಬ್ಬರನ್ನೇ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಸ್ಟವ್ ಮುಂದೆ, ಇನ್ನೂ ಚಿಕ್ಕ ಹುಡುಗಿ ಅಲ್ವಾ. ಸೊ ಇವಾಗ ನಾನು ಇಲ್ಲಿ 100 ಗ್ರಾಮ್ ಅಷ್ಟು ಮಖಾನ ಹಾಕೊಂತಿದ್ದೀನಿ. ಈ ಮಖಾನ ತುಂಬಾ ಮೆತ್ತಗಿರುತ್ತೆ. ಒಂದು 3 to 5 ಮಿನಿಟ್ಸ್ ರೋಸ್ಟ್ ಮಾಡ್ಕೊಂಡ್ರೆ ಸಾಕು, ಕ್ರಿಸ್ಪಿನೆಸ್ ಬರುತ್ತೆ. ಈ ತರ ಮುಟ್ಟಿದ ತಕ್ಷಣ ಪುಡಿ ಆಗ್ಬೇಕು, ನಾನು ತೋರ್ಸಿದ್ನಲ್ಲ ಆ ತರ ಅದು ಪುಡಿ ಆಗ್ಬೇಕು. ಆಮೇಲೆ ಈ ಕಡೆ ಸೈಡಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಅದಕ್ಕೆ ಉಪ್ಪು, ಚಿಲ್ಲಿ ಪುಡಿನ ಹಾಕೊಂತಿದ್ದೀನಿ. ಸೊ ತುಪ್ಪ ಅಲ್ಲಿ ರೋಸ್ಟ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ತಿನ್ನೋವಾಗೆಲ್ಲ ಅದು ಒಂಥರ ಗೀ ರೋಸ್ಟ್ ಮಾಡಿರ್ತೀವಲ್ವಾ ನಾವು, ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದನ್ನೆಲ್ಲ ಹಾಕೊಂಡು ಆ ಮಸಾಲೆ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಕೆಲವೊಬ್ರು ಚಾಟ್ ಮಸಾಲ ಈ ತರ ಎಲ್ಲ ಇಷ್ಟಪಡ್ತಾರೆ, ಅವರು ಅದನ್ನು ಕೂಡ ಬೇಕಾದ್ರೆ ಎಕ್ಸ್ಟ್ರಾ ಪೆಪ್ಪರ್ ಪೌಡರ್ ಈ ತರ ಎಲ್ಲ ಆಡ್ ಮಾಡ್ಕೊಳ್ಬಹುದು. ನಾನು ಸಿಂಪಲ್ ಆಗಿ ಮಕ್ಕಳಿಗೆ ಇದೇ ತರನೇ ಮಾಡ್ಕೊಡ್ತೀನಿ. ಗೀ ಹಾಕಿ ಮಾಡೋದ್ರಿಂದ ಗೀ ರೋಸ್ಟ್ ತುಂಬಾ ಟೇಸ್ಟಿ ಆಗಿರುತ್ತೆ. ತುಪ್ಪ ಒಳ್ಳೇದು ಕೂಡ ಅಲ್ವಾ. ಅಂಡ್ ಮಖಾನ ಕೂಡ ತುಂಬಾ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗಂತೂ ಮೂಳೆಗಳಿಗೆಲ್ಲ ತುಂಬಾನೇ ಕ್ಯಾಲ್ಸಿಯಂ ಅದು. ಸೊ ಅದಕ್ಕೆ ನಾನು ರೆಗ್ಯುಲರ್ ಆಗಿ ಮಖಾನ ಕೂಡ ಕೊಡ್ತಿರ್ತೀನಿ. ಅಂಡ್ ಅತಿ ಹೆಚ್ಚಾಗಿ ಕೂಡ ಕೊಡೋದಕ್ಕೆ ಹೋಗೋದಿಲ್ಲ, ಒಂದ್ ಬೌಲ್ ಅಷ್ಟು ಕೊಡ್ತೀನಿ ಅಷ್ಟೇನೆ. ಅಂದ್ರೆ ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ಅಲ್ವಾ, ಸೊ ಅಷ್ಟೇ ಸಾಕಾಗುತ್ತೆ ಒಂದ್ ದಿನಕ್ಕೆ. ನಮ್ ಸಾನು ಅಂತೂ ಬಾಕ್ಸ್ ಮುಂದೆ ಇಟ್ರೆ ಸಾಕು, ಫುಲ್ ಖಾಲಿ ಮಾಡ್ಬಿಡ್ತಾಳೆ ಬೇಕಂದ್ರೆ. ಅದಕ್ಕೆ ನಾನು ಒಂದ್ ಸ್ವಲ್ಪ ಟೇಸ್ಟ್ ಕೊಟ್ಬಿಟ್ಟು ಆಮೇಲೆ ನಾಳೆ ಬಾಕ್ಸ್ಗೆ ಹಾಕೋದಕ್ಕೆ ಅಂತ ಎತ್ತಿಟ್ಟೆ. ಇದನ್ನ ಈ ತರ ನೀವು ಏರ್ ಟೈಟ್ ಕಂಟೈನರ್ ಹಾಕಿ ಕ್ಲೋಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗೆ ಮಕ್ಳಿಗೆ ಯಾವಾಗ ಬೇಕೋ ಅವಾಗ ಏನಾದ್ರೂ ಕ್ರೇವಿಂಗ್ಸ್ ಆಗುತ್ತಲ್ವಾ ಅವ್ರಿಗೆ, ಸೊ ಅಂತ ಟೈಮಲ್ಲಿ ಎತ್ಕೊಡ್ಬೋದು. ಚಾಕ್ಲೇಟ್ಸು, ಈ ತರ ಚಿಪ್ಸು, ಈ ತರ ಏನಾದ್ರೂ ಅವ್ರಿಗೆ ಸ್ಪೈಸಿ ಐಟಮ್ ತಿನ್ಬೇಕು ಅಂದಾಗ ಇದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಸ್ಪೈಸಿ ಹಾಕೊಂಡು ಕೂಡ ತಿನ್ಸ್ಬೋದು. ಅಂಡ್ ಹೆಲ್ತಿ ಕೂಡ ಇರುತ್ತೆ. ನಾನು ಇವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಂತಿದ್ದೀನಿ. ಇಲ್ಲಿ ನಾನು ಮೊಸರು ಬಜ್ಜಿ ಮಾಡ್ಕೊಂತಿದ್ದೀನಿ. ಸೊ ಮೊಸರು ಬಜ್ಜಿ ಮಾಡೋದಕ್ಕೆ ನಾನು ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಮೇಲೆ ಅದ್ರ ಜೊತೆಲಿ ಒಂದ್ ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕೊಳ್ತಿದ್ದೀನಿ. ಕೆಲವೊಬ್ರು ಮೊಸರು ಬಜ್ಜಿಗೆ ಟೊಮೆಟೊ ಕೂಡ ಆಡ್ ಮಾಡ್ತಾರೆ. ಸೊ ಟೊಮೆಟೊ ನಮ್ಮನೇಲಿ ಯಾರು ಅಷ್ಟಾಗಿ ಇಷ್ಟ ಪಡೋದಿಲ್ಲ, ನಮ್ಗೆ ಯಾರಿಗೂ ಟೊಮೆಟೊ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಸೊ ನಾನು ಇಷ್ಟೇ ಹಾಕೊಂತೀನಿ. ಅದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ನೀರ್ ಕೂಡ ಮಿಕ್ಸ್ ಮಾಡೋದಿಲ್ಲ, ಗಟ್ಟಿ ಮೊಸರಲ್ಲಿ ಹಾಗೆ ಮಾಡ್ತೀನಿ. ನಮ್ಮ ಮನೇಲಿ ಇದೇ ತರಾನೇ ಮಾಡೋದು. ಹೀಗ್ ಮಾಡಿದ್ರೇನೆ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗಾಗಲೇ ನಾನು ಬಿರಿಯಾನಿ ರೆಸಿಪಿನ ಸಾಕಷ್ಟು ಸಲ ಯೂಟ್ಯೂಬ್ನಲ್ಲಿ ಶೇರ್ ಕೂಡ ಮಾಡಿದ್ದೀನಿ. ಸೊ ಇವಾಗ ಕೂಡ ಒಂದ್ಸಲ ಹೇಳ್ತೀನಿ, ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು ಬಿರಿಯಾನಿ. ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕೊಂಡು ಲೈಟ್ ಆಗಿ ನೀರ್ ಹಾಕೊಂಡು ರುಬ್ಕೋಬೇಕು. ಫುಲ್ ನುಣ್ಣಗೆ ಪೇಸ್ಟ್ ಆಗ್ಬೇಕು. ಸ್ವಲ್ಪನೇ ನೀರ್ ಹಾಕೊಂಡು ರುಬ್ಕೊಬೇಕು. ಇದು ಜಾಸ್ತಿ ನೀರ್ ಹಾಕಿದ್ರೆ ಚಕ್ಕೆ ಲವಂಗ ಎಲ್ಲ ನೀಟಾಗಿ ನುಣ್ಣಗಾಗೋದಿಲ್ಲ. ಸೊ ಅದಕ್ಕೆ ಈ ತರ ನೀವು ಬಿರಿಯಾನಿ ಯಾರನ್ನ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನಿಮ್ಗೆ ಇಷ್ಟ ಕೂಡ ಆಗುತ್ತೆ. ಬಿರಿಯಾನಿ ಅಂದ್ರೆ ಯಾರಿಗಿಷ್ಟ ಇರೋದಿಲ್ಲ ಅಲ್ವಾ. ನಮ್ಮ ಮನೇಲಂತೂ ನಾನ್ ವೆಜ್ ಸಂಡೇ ಆಯ್ತು ಅಂದ್ರೆ ಏನ್ ಮಾಡ್ಲಿ ಅಂದ್ರೆ ಸಾಕು ಬಿರಿಯಾನಿ ಅಂತ ಹೇಳ್ತಾರೆ. ನಮ್ಮ ಮನೇಲಂತೂ ಎಲ್ರಿಗೂ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಅಂಡ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನಂಗೂ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ಒನ್ ಆಫ್ ದ ಫೇವ್ರೆಟ್ ಅಂಡ್ ಮೋಸ್ಟ್ ಕಾಮನ್ಲಿ ಫುಡ್ ಅನ್ಬೋದು ನಮ್ಮ ಮನೇಲಿ ಇದು ನೈಟ್ ಊಟಕ್ಕೆ ಅಂತ ನಾನು ಮಾಡ್ಕೊಳ್ತಿದ್ದೀನಿ. ಹಾಗೆ ಬಿರಿಯಾನಿ ಜೊತೆಲಿ ನಾನು ಮೊಟ್ಟೆನ ತವಾ ಫ್ರೈ ಮಾಡೋಣ ಅಂತ ಮೊಟ್ಟೆ ಕೂಡ ಪಕ್ಕದಲ್ಲೇ ಬೇಯಿಸೋದಕ್ಕೆ ಇಡ್ತಿದ್ದೀನಿ. ಸೊ ಜೊತೆಲೇನೆ ಅಡ್ಗೆ ಕೆಲಸ ಎಲ್ಲ ಮುಗ್ದೋಗ್ಲಿ ಅಂತ. ಇಲ್ಲ ಅಂದ್ರೆ ಒಂದಾದ್ಮೇಲೆ ಒಂದ್ ಮಾಡಕ್ ಹೋದ್ರೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ. ಇಲ್ಲಿ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಎಲ್ಲ ಪಲಾವ್ ಸಾಮಾನು ಹಾಕೊಂತಿದ್ದೀನಿ. ಪಲಾವ್ ಸಾಮಾನು ಅಂದ್ರೆ ಪಲಾವ್ ಎಲೆ, ಅನಾನಸ್ ಹೂವ, ಮರಾಠಿ ಮೊಗ್ಗು, ಸೋಂಪು, ಏಲಕ್ಕಿ, ಕಲ್ಲುವ್ವ,
ಈ ತರ ಏನೇನೆಲ್ಲ ನಿಮ್ಮ ಹತ್ರ ಪಲಾವ್ ಸಾಮಾನ್ ಇರುತ್ತೋ ಅದನ್ನೆಲ್ಲ ಹಾಕೊಳ್ಬಹುದು. ಯಾವ್ದನ್ನ ಒಂದಿಲ್ಲ ಅಂದ್ರೂ ಏನ್ ತೊಂದ್ರೆ ಇಲ್ಲ, ಸ್ಕಿಪ್ ಮಾಡ್ಕೊಳ್ಬಹುದು. ಹಾಗೆ ಕಸೂರಿ ಮೆಥಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಈರುಳ್ಳಿ, ಪುದೀನ ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ರೋಸ್ಟ್ ಆದ್ಮೇಲೆ ನೆಕ್ಸ್ಟ್ ನಾನು ಇದು ಚಿಕನ್ನು ಹಾಗೆ ಚಿಕನ್ ಜೊತೆಲಿ ಅರಿಶಿನ ಉಪ್ಪು ಹಾಕಿ ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ತರ ಮಾಡೋದ್ರಿಂದ, ಅರಿಶಿನ ಹಾಕೋದ್ರಿಂದ ನಮ್ಗೆ ಕೌಚ್ ವಾಸನೆ ಎಲ್ಲ ಚಿಕನ್ ಅಲ್ಲಿ ಏನಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ, ವಾಸನೆ ಬರೋದಿಲ್ಲ. ಉಪ್ಪು ಹಾಕೋದ್ರಿಂದ ಹಾಗೆ ಉಪ್ಪು ಕೂಡ ಹಿಡಿಯುತ್ತೆ. ಇದೇನ್ ನಾವು ಹಸಿ ಮಾಂಸದಲ್ಲಿ ನಾವು ಉಪ್ಪು ಹಾಕಿ ಏನ್ ರೋಸ್ಟ್ ಮಾಡ್ತೀವಲ್ವಾ, ಆ ಟೈಮಲ್ಲಿ ಉಪ್ಪು ಎಷ್ಟು ಹಿಡಿಯುತ್ತೋ ಅಷ್ಟು ಕರೆಕ್ಟಾಗಿ ಹಾಕಿ ಉಪ್ಪನ್ನ ಫ್ರೈ ಮಾಡಿಬಿಟ್ರೆ ಚಿಕನ್ ಅಲ್ಲಿ ಉಪ್ಪು ಹಿಡಿಯುತ್ತೆ. ಸೊ ತಿನ್ನೋದಕ್ಕೆ ಕೂಡ ಟೇಸ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಮೇಲೆಲ್ಲ ಉಪ್ಪು ಇರೋ ತರ ಅನ್ಸುತ್ತೆ, ಒಳಗಡೆ ಎಲ್ಲ ಏನಿರೋದಿಲ್ಲ, ಸೊಪ್ಪೆ ಅನ್ಸುತ್ತೆ ಚಿಕನ್ ಪೀಸು. ಸೊ ಈ ತರ ನಾವು ಅರಿಶಿನ ಉಪ್ಪು ಒಟ್ಟಿಗೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅದು ನೀರಿನ ಅಂಶ ಏನಿರುತ್ತಲ್ಲ ಚಿಕನ್ನು ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟು ಕ್ಲೀನ್ ಆಗಿ ಹಸಿ ವಾಸನೆ ಕೂಡ ಹೋಗ್ಬಿಟ್ಟು ಎಣ್ಣೆ ತೇಲ್ಬೇಕು. ಅಲ್ಲಿ ತನಕ ನಾನು ಚಿಕನ್ ನ ಫ್ರೈ ಮಾಡ್ಕೊಳ್ತೀನಿ. ಮೊಟ್ಟೆ ಕೂಡ ಬೆಂದಿತ್ತು, ಸೊ ಹಾಗೆ ಮೊಟ್ಟೆನೆಲ್ಲ ಸಿಪ್ಪೆ ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಆ ಫ್ರೈ ಆಗೋ ಅಷ್ಟರಲ್ಲಿ ಸಿಪ್ಪೆನೆಲ್ಲ ಬಿಡಿಸಿ ಇಟ್ಕೊಂತಿದ್ದೀನಿ. ಅದಾದ್ಮೇಲೆ ಇಲ್ಲಿ ಚಿಕನ್ ಕೂಡ ಫ್ರೈ ಆಗಿದೆ, ನೋಡ್ಬೋದು ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಅದಕ್ಕೆ ನಾನು ರುಬ್ಬಿರೋ ಅಂತ ಮಸಾಲೆ, ಟೊಮೆಟೊ, ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪೌಡರ್ ಎಲ್ಲ ಪೌಡರ್ಸ್ನೆಲ್ಲ ಸ್ಪೈಸಸ್ ಪೌಡರು 1 ಸ್ಪೂನ್ ಹಾಕೊಳ್ತಿದ್ದೀನಿ ಅಷ್ಟೇನೆ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋವಾಗ ನೀವು ಇನ್ನೂ 1 ಸ್ಪೂನ್ ಹೆಚ್ಚಾಗಿ ಹಾಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಇವಾಗ 2 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಮಾಡ್ತಿದ್ದೀನಿ. 2 ಗ್ಲಾಸ್ ಅಕ್ಕಿ ಹಾಕೋದಕ್ಕೆ ನಾನು ಎಷ್ಟು ಬೇಕೋ ಮೆಜರ್ಮೆಂಟು ಎಲ್ಲ 1 ಸ್ಪೂನ್ ಅಷ್ಟು ಮಸಾಲ ಐಟಮ್ಸ್ ಹಾಕೊಳ್ತಿದ್ದೀನಿ ಅಷ್ಟೇನೆ. ಜಾಸ್ತಿ ಗರಂ ಮಸಾಲ ಎಲ್ಲ ಹಾಕ್ಬಿಟ್ರೆ ಸ್ಮೆಲ್ ಒಂಥರ ಆಗ್ಬಿಡುತ್ತೆ. ಯಾಕಂದ್ರೆ ರುಬ್ಬೋದಕ್ಕೂ ನಾವು ಚಕ್ಕೆ ಲವಂಗ ಹಾಕಿರ್ತೀವಲ್ಲ, ಸೊ ಅದರಿಂದ ಒಂಥರ ಸ್ಮೆಲ್ ಜಾಸ್ತಿ ಮುಖಕ್ಕೆ ಹೊಡ್ದಂಗೆ ಆದ್ರೆ ತಿನ್ನೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಹಾಗೆ ನಾನು 2 ಗ್ಲಾಸ್ ಅಕ್ಕಿನ ವಾಶ್ ಮಾಡಿಬಿಟ್ಟು ಅಕ್ಕಿನೆಲ್ಲ ಹಾಗೆ ಡೈರೆಕ್ಟಾಗಿ ಹಾಕೊಳ್ತಿದ್ದೀನಿ. ನೀವು ಬೇಕಂದ್ರೆ ಒಂದು 15-20 ನಿಮಿಷ ಮುಂಚೆ ತೊಳೆದು ಕೂಡ ಅಕ್ಕಿನ ನೆನೆಸಿ ಇಡ್ಬೋದು. ನೆನೆಸಿಡೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ. ನಾನೀಗ ಇನ್ಸ್ಟೆಂಟಾಗಿ ಹಾಗೇನೆ ಅಕ್ಕಿ ವಾಶ್ ಮಾಡಿಬಿಟ್ಟು ಹಾಕೊತಿದ್ದೀನಿ. 2 ಗ್ಲಾಸ್ ಅಕ್ಕಿ ಹಾಕೊಂಡು ಒಂದ್ಸಲ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲ ಕಂಬೈನ್ ಆದ್ಮೇಲೆ 1:2 ಅನ್ನೋ ತರ ರೇಷಿಯೋಲಿ ನಾನು 2 ಗ್ಲಾಸ್ಗೆ 4 ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡು ಒಂದು ದೊಡ್ಡ ಸೈಜ್ ನಿಂಬೆಹಣ್ಣ ಫುಲ್ಲು ಸ್ಕ್ವೀಸ್ ಮಾಡ್ಕೊಳ್ತಿದ್ದೀನಿ. ಸೊ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂಡ್ ಅನ್ನ ಕೂಡ ಮುದ್ದೆ ಆಗೋದಿಲ್ಲ. ಅದಕ್ಕೇನೆ ನೀವು ಈ ತರ ಬಿರಿಯಾನಿ ಒಂದ್ಸಲ ಟ್ರೈ ಮಾಡಿ, ನೀವೇ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ತೀರಾ. ಯಾರ್ಯಾರೆಲ್ಲ ಬಿರಿಯಾನಿ ತುಂಬಾ ಇಷ್ಟಪಡ್ತೀರಾ ಅಂಡ್ ಬಿರಿಯಾನಿ ಲವರ್ ಯಾರ್ಯಾರು ಇದ್ದೀರಾ ನನಗೆ ಒಂದು ಲೈಕ್ ಮಾಡಿ. ಹಾಗೆ ಬಿರಿಯಾನಿ ಲವರ್ಸ್ ಎಲ್ಲ ಒಂದು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಬಿರಿಯಾನಿ ಇಷ್ಟ ಅನ್ಬಿಟ್ಟು. ಇಲ್ಲಿ ಎಗ್ ತವಾ ಫ್ರೈ ಮಾಡೋದು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ಅಂಡ್ ನೀವು ಕೂಡ ಮನೇಲಿ ಯಾವಾಗನ ಬೇಕಾದಾಗ ಬೇಳೆ ಸಾಂಬಾರ್ ಮಾಡಿರ್ಬೋದು, ಮೊಸೊಪ್ಪು ಸಾಂಬಾರ್ ಇರ್ಬೋದು, ಆ ತರ ಏನಾದ್ರೂ ಸಿಂಪಲ್ ಆಗಿರೋ ಸಾಂಬಾರ್ ಜೊತೆಗೆ ಈ ತರ ಮೊಟ್ಟೆನ ಫ್ರೈ ಮಾಡ್ಕೊಂಡು ಆರಾಮಾಗಿ ಅದ್ರ ಜೊತೆಲಿ ಸೈಡ್ಸ್ ಆಗಿ ಇಟ್ಕೊಂಡು ತಿನ್ಬೋದು. ಒಂದ್ ತವಾಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸಿರೋ ಅಂತ ಮೊಟ್ಟೆನ ಅರ್ಧ ಭಾಗ ನಾನು ಕಟ್ ಮಾಡ್ಕೊಂಡಿದೀನಿ. ಅದನ್ನ ಒಂದ್ ಸೈಡ್ ನಾನು ರೋಸ್ಟ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಸೈಡ್ ಟರ್ನ್ ಮಾಡ್ಕೊಂತಿದ್ದೀನಿ. ಅದೆಲ್ಲ ಟರ್ನ್ ಆದ್ಮೇಲೆ ಒಂದ್ ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು ಮತ್ತೆ ಚಿಲ್ಲಿ ಪೌಡರು, ಮೆಣಸು ಇದಿಷ್ಟನ್ನು ಮೇಲೆ ಹಾಕೊಂತೀನಿ. ಸೊ ನೀವು ಬೇಕಂದ್ರೆ ಇದಕ್ಕಿನ್ನೂ ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಬೇಕಂದ್ರೆ ಜಾಸ್ತಿ ಸ್ಪೈಸಸ್ ಪೌಡರ್ ಹಾಕೊಬಹುದು, ಚಾಟ್ ಮಸಾಲ ಕೂಡ ಹಾಕೊಬಹುದು. ಸೊ ಮಕ್ಕಳೆಲ್ಲ ಚಾಟ್ ಮಸಾಲ ಇಷ್ಟ ಪಡೋದಿಲ್ಲ, ಅದಕ್ಕೆ ನಾನು ಸಿಂಪಲ್ ಆಗಿ ಈ ತರ ಮಾಡ್ತೀನಿ. ಅದೆಲ್ಲ ಆದ್ಮೇಲೆ ನಾನು ಇನ್ನೊಂದ್ ಸೈಡು ಜಸ್ಟ್ ಒಂದ್ಸಲ ತಿರುಗಿಸಿ ರೋಸ್ಟ್ ಮಾಡ್ಕೊಂಡು ಎಲ್ಲ ಪ್ಲೇಟ್ಗೆ ಎತ್ತಿಟ್ಕೊಂತೀನಿ. ಇಷ್ಟೇನೆ, ತುಂಬಾ ಸಿಂಪಲ್ ಆಗಿ ರೆಡಿ ಮಾಡ್ಕೊಳ್ಬಹುದು. ಇದ್ರ ಮೇಲೆ ನೀವು ಗಾರ್ನಿಶ್ಗೆ ಕೊತ್ತಂಬರಿ ಆಗಿರ್ಬೋದು, ಇಲ್ಲ ಇನ್ನ ಈರುಳ್ಳಿ ಇಷ್ಟಪಡೋರು ಮೇಲೆ ಈರುಳ್ಳಿ ಕೂಡ ಹಾಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ಕಡೆ ಎಗ್ ಫ್ರೈ ಕೂಡ ರೆಡಿ ಆಯ್ತು. ಹಾಗೆ ಬಿರಿಯಾನಿ ಕೂಡ ಒಂದ್ ವಿಸಿಲ್ ಬಂತು. ಒಂದ್ ವಿಸಿಲ್ ಅಷ್ಟೇ ಕೂಗಿಸ್ಕೊಂತೀನಿ. ಒಂದ್ ವಿಸಿಲ್ ಬಂದ್ಮೇಲೆ ತೆಗ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅನ್ಬಿಟ್ಟು. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರ್ ಬರುತ್ತೆ, ತಿನ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಬಿರಿಯಾನಿ ಅಂದ್ರೆ ಫಸ್ಟ್ ಸ್ಮೆಲ್ಗೆನೆ ಮಮ್ಮಿ ಆಯ್ತಾ ಬೇಗ ಹಾಕೊಡು ಬಾ ಅಂತ ಅಂತಿರ್ತಾರೆ. ಇವತ್ತಿನ ವ್ಲಾಗ್ ನಲ್ಲಿ ನಾನು ಸ್ನಾಕ್ಸ್ ಹಾಗೂ ಬಿರಿಯಾನಿ, ಎಗ್ ರೋಸ್ಟು
ಎಲ್ಲ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಹೊಸದಾಗಿ ಯಾರನ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತು ರಾತ್ರಿ ಊಟಕ್ಕೆ ನೋಡೋದ್ರಲ್ಲ ಪ್ಲೇಟ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.